ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ನಿಮಗೆಲ್ಲ ಸ್ವಾಗತ ಮಾಡ್ತಾ ನನ್ನ ಒಂದು ವಾಲ್ ಪೇಂಟಿಂಗನ್ನು ತೋರಿಸ್ತಾ ಇವತ್ತಿನ ಒಂದು ಈವ್ನಿಂಗ್ ರೂಟೀನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಈವ್ನಿಂಗಿಂದನೇ ನಾನು ವ್ಲಾಗನ್ನು ಶುರು ಮಾಡಿಕೊಂಡೆ. ನನ್ನ ಒಂದು ಫ್ರೆಂಡು ಬಟ್ಟೆ ಅಂಗಡಿ ಹಾಕಿದ್ದಾರೆ ಅಂತ ಹೇಳಿದ್ದೆ. ಲಾಸ್ಟ್ ಟೈಮ್ ಅವರ ವಿಡಿಯೋ ಕೂಡ ಹಾಕಿದ್ದೆ, ಓಪನಿಂಗ್ ಹೋಗಿದ್ದೆ ಅಂಥೇಳಿ. ಮಿನಿ ವ್ಲಾಗಲ್ಲಿ ಕೂಡ ನೀವು ನೋಡಿರ್ಬೋದು. ನಾನು ಅಲ್ಲಿ ಒಂದಿಷ್ಟು ಬಟ್ಟೆನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫ್ರೆಂಡ್ ಅಂಗಡಿಯೆಲ್ಲ ತೊಗೋಬೇಕು ಅಂತ ಅನ್ನಿಸ್ತು. ಹಾಗೆ ಅಲ್ಲಿ ಡ್ರೆಸ್ಸಸ್ ಕೂಡ ನಂಗೆ ಇಷ್ಟ ಆಗಿದ್ವು. ಇದು ನಮ್ಮೂರಲ್ಲಿ ಸಿಂದಗಿಯಲ್ಲೇ ಇದು ಶಾಪ್ ಇರೋದು. ವಿವೇಕಾನಂದ ಸರ್ಕಲ್ ಇದೆಯಲ್ಲ, ಈ ಕಡೆ ಕೆಳಗಿನ ರೋಡಿಗೆ ಬರಬೇಕು. ಹಾಗೆ ನನಗೆ ಡ್ರೆಸ್ ತೊಗೋದಿತ್ತಲ್ಲ, ಹೋದ್ನಿ. ನೋಡೋಣ ನನಗೆ ಇಷ್ಟ ಆದರೆ ನನಗಿಷ್ಟ ಆಗುತ್ತೋ ಇಲ್ಲೋ, ಮತ್ತು ನನ್ನ ಒಂದು ಸೈಜಿಗೆ ಸಿಗುತ್ತೋ ಇಲ್ಲೋ ಅಂಥೇಳಿ ಹುಡುಕಾಡಿ ತೊಗೊಂಡು ಬಂದರೆ ಆಯಿತು ಅಂತ ಹೋಗಿದ್ವಿ. ಹೋಗಿ ಕಿತ್ತಾಕಿ ಅದು ಇದು ಎಲ್ಲ ಎಷ್ಟೊತ್ತು, ಒಂದು 7-7:30 ತನಕನೂ ನಾನು ಡ್ರೆಸ್ ಸೆಲೆಕ್ಷನ್ ಮಾಡೋದ್ರಲ್ಲೇ ಟೈಮ್ ಎಲ್ಲ ಹೋಗಿಬಿಡ್ತು. ಸರಿ, ನಮ್ಮ ಹಸ್ಬೆಂಡು ಕೂಡ ನಾನು ಒಂದು ಶರ್ಟ್ ನೋಡ್ತೀನಿ ಅಂತ ಅಂದರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಅಂಗಡಿ ಇವ್ರ ಫ್ರೆಂಡ್ದೇ ಆಗಿತ್ತು. ಈ ಊಟ ಟೈಮ್ ಆಗ್ಯದ, ಬೈತಾರ ಪಪ್ಪ. ಇಂದ ಬಂದಮೇಲೆ ನಾನು ಫಟಾಫಟ್ ಅಂತ ಚಾಕ್ ಇಟ್ಟೀನಿ. ಟೈಮ್ ಭಾಳ ಆಗ್ಯದ, 7:30 ಆಗ್ಯದ. 7:30 ಆಗೈತಿ. ಸೊ ಬಂದ ತಕ್ಷಣ ನೋಡಿದೆ, ಸ್ಕೂಲಿಂದ ಬರುವಾಗ ನಾನು ಸ್ನ್ಯಾಕ್ಸ್ ತಂದಿದ್ದೆ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಂಜೆ ಇವತ್ತು ಈವ್ನಿಂಗಿಂದನೇ ವಿಡಿಯೋ ಶುರು ಮಾಡಿಕೊಂಡೆ. ಓಕೆ, ಟೀ ರೆಡಿ ಆಗತೈತಿ. ಚಲೋ, ಇದಕ್ಕೊಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ಫಟಾಫಟ್ ಅಂತ ಕುಡ್ಕೊಂಡು ಅಡುಗೆಗೆ ನಿಂದ್ರಣ. ಎಸ್, ಚಾದಲ್ಲಿ ಯಾರಿಗೆಲ್ಲ ಹಾಲು ಇಷ್ಟ ಮತ್ತು ಯಾರಿಗೆ ಇಷ್ಟ ಆಗಲ್ಲ, ಸೊ ಕಮೆಂಟ್ ಮಾಡಿ ಹೇಳಿ. ನನಗೆ ಚಾದಲ್ಲಿ ಜಾಸ್ತಿ ಹಾಲು ಇಷ್ಟ ಆಗಲ್ಲ. ಸೊ ಸ್ವಲ್ಪ ಕಪ್ಪಗಾಗಿ ಇರಬೇಕದು. ಇವಾಗ ಕುದೀಲಿ ಒಂದು ಸ್ವಲ್ಪ ಹೊತ್ತು, ಅಂದರೆ ಕರೆಕ್ಟ್ ಆಗ್ತದೆ. ಹೊಸ ಬಟ್ಟೆ ಬಂದರೆ ಮುಗ್ದು ಹೋಯ್ತು. ನನಗಂತೂ ಇಷ್ಟು ಎಕ್ಸೈಟೆಡ್ ಆಗಿರ್ತೀನಿ ಅಂದರೆ ಅದನ್ನು ಹಾಕ್ಕೊಂಡು ನೋಡೋವರೆಗೂ ಸ್ಯಾಟಿಸ್ಫೈ ಆಗೋದೇ ಇಲ್ಲ. ನಿಮಗೂ ಹಾಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದು ಬರುತ್ತೋ ಇಲ್ಲೋ, ಎಲ್ಲಿ ಹಿಡಿಬೇಕು, ಅದನ್ನು ಫಿಟ್ಟಿಂಗ್ನ ಎಲ್ಲ ಮಾಡ್ಕೋಬೇಕು ಹಾಗಂತ. ಈ ಸತಿ ನಾನು ಫುಲ್ಲು ಲಾಂಗ್ ಟಾಪನ್ನು ತೊಗೊಂಡಿನಿ. ಎಲ್ಲ ಕುರ್ತೀಸು ಲಾಂಗ್ ಆಗಿಯೇ ಇದೆ. ಪೂರ ನನ್ನ ಕಾಲಿಗೆ, ಪಾದಕ್ಕೆ ಟಚ್ ಆಗುತ್ತೆ. ಆ ಒಂದು ಅಷ್ಟು ಲೆಂತ್ ನಾನು ತೊಗೊಂಡಿದ್ದು. ನನಗೆ ಆಸೆ ಇತ್ತು ಲೆಂತ್ ಡ್ರೆಸ್ಸನ್ನೇ ತೊಗೊಂಡ್ರೆ ನಾನು ಒಂಚೂರು ಗಿಡ್ಡಿಪ್ಪ, ಓಕೆನಾ, ನಾನು ಸ್ವಲ್ಪ ಹೈಟ್ ಕಾಣಲಿ ಅಂತೇಳಿ ಲಾಂಗ್ ಡ್ರೆಸ್ಸಸ್ಗಳನ್ನೇ ಪರ್ಚೇಸ್ ಮಾಡೋದು. ಈಗ ಸ್ವಲ್ಪ ಗಿಡ್ಕಿರೋರು, ತೆಳ್ಳಕ್ಕಿರೋರು ಸ್ವಲ್ಪ ಲಾಂಗ್ ಬಟ್ಟೆನ ಹಾಕ್ಕೊಂಡ್ರೆ ಸ್ವಲ್ಪ ಉದ್ದ ಒಂಚೂರು ಕಾಣಿಸ್ತೀವಿ, ದೊಡ್ಡವ್ರ ಥರ ಆದರೂ. ಇಲ್ಲಾಂದರೆ ಚಿಕ್ಕ ಚಿಕ್ಕ ಬಟ್ಟೆನ ಹಾಕಿದರೆ ತೀರಾ ಸಣ್ಣ ಹುಡುಗಿಯರ ಥರ ಕಾಣಿಸ್ಬಿಡ್ತೀವಿ. 2 ಮಕ್ಕಳ ತಾಯಿ ಆದರೂ ಇನ್ನೂ ಈ ಚಿಕ್ಕ ಮಕ್ಕಳ ಥರ, ಅತಿಯಾಗಿ ಚಿಕ್ಕ ಮಕ್ಕಳ ಥರ ಕಂಡ್ರೆ ನನಗೆ ಒಂಥರ ಅಸಹ್ಯ ಆಗುತ್ತೆ. ಸೊ ಹಂಗಾಗಿ ಮತ್ತು ನೆಕ್ಸ್ಟ್ ಡೇ ನಿಮ್ಗೆ ನಾನು ಸಿಗ್ತಾಯಿದ್ದೀನಿ. ಅದನ್ನು ಕಂಟಿನ್ಯೂ ನನ್ನ ವ್ಲಾಗನ್ನ ಮಾಡಿಕೊಂಡೆ. ನೆಕ್ಸ್ಟ್ ಡೇ ಮತ್ತು ಮಾರ್ನಿಂಗು ಶೂಟ್ ಮಾಡ್ಕೋತಾ ಇದ್ದೀನಿ. ಮಾರ್ನಿಂಗು ವ್ಯೂಸ್ ತೋರ್ಸಕತ್ತೀನಿ. ಎಷ್ಟು ಚಿಲ್ ಅಂತ ಅನಿಸುತ್ತೆ. ಪ್ರತಿ ಸತಿನೂ ನಾನು ಈ ರೀತಿ ನಿಮ್ಗೆ ನಾನು ತೋರಿಸ್ತಾನೇ ಇರ್ತೀನಿ. ರೆಗ್ಯುಲರ್ ವ್ಲಾಗ್ ನೋಡೋರಿಗೆ ಇದು ಗೊತ್ತಾಗುತ್ತೆ. ಹೊರಗೆ ಈ ರೀತಿ ಐತಿ. ರೋಡ್ ಹಡ್ತಾರೆ ಮುಸ್ತಾರೆ ಇದ್ದೇ ಆಗಿಬಿಟ್ಟಿದೆ. ನಳ ಹಾಕ್ತಾರೆ, ಹಾಗೆ ಹೀಗೆ. ಸೊ ಅದೆಲ್ಲ ಬಿಟ್ಟಾಕಿ ಒಂದು ರೌಂಡ್ ಹಾಕಿ ನೋಡಿಕೊಂಡು ಬಂದೆ. ಕರಿಬೇವು ಬೇಕಿದ್ದರೆ ಕರಿಬೇವು ತೊಗೋತೀನಿ, ಹೂಗಳಿದ್ದರೆ ಹೂಗಳು ತೊಗೊಂಡಿರ್ತೀನಿ. ಸೊ ಏನೂ ಇಲ್ಲ ಅಂದರೆ ವಾಪಸ್ ಬರ್ತೀನಿ, ಒಂದಿಷ್ಟು ತುಳಸಿ ದಳನ ತೊಗೊಂಬರ್ತೀನಿ. ನನ್ನ ಒಂದು ರಾಯರಿಗೆ ಏರಿಸಿದ್ರೆ ಆಯಿತು ಅಂಥೇಳಿ. ಈಗ ಸ್ವಲ್ಪ ಫಿನೈಲ್ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ಒರೆಸ್ಕೊಂಡ್ರೆ ಆಯ್ತಪ್ಪ ಅಂಥೇಳಿ. ನೈಟು ಈ ರೀತಿ ನಾನು ಸೆಟ್ ಮಾಡಿಟ್ಟು ಹೋಗಿರ್ತೀನಿ. ಹಾಗೆ ಮುಂಜಾನೆದ್ದು ನಾನು ಚಪಾತಿ ಹಿಟ್ಟು ಕೂಡ ತೆಗೆದಿಟ್ಕೊಂಡೆ. ಯಾಕಂತಂದರೆ ನನ್ನ ಮಗನಿಗೆ ಒಂದು ಚಪಾತಿ ಮತ್ತು ಚಟ್ನಿ ಮೊಸರು ಹಾಕಿ ಕಟ್ಟಿದರೆ ಆಯಿತು ಅಂತ. ಬಟ್ ಇವತ್ತಾಗಿದ್ದೇ ಬೇರೆ. ಇವತ್ತು ಆಂಜನೇಯನ ಒಂದು ಜಯಂತಿ ಇತ್ತಲ್ಲ.
ಸೊ ಆಂಜನೇಯಂದು ಪೂಜೆಗೆ ಒಂದು ಗುಡಿಗೆ ಹೋಗೋದಿತ್ತು. ನಮ್ಮ ಮಾವರು ಹೋಗಿದ್ದರು. ಹಾಗಾಗಿ ಅವ್ರ ಜೊತೆ ಇಬ್ಬರು ಮಕ್ಕಳು ಹೋಗ್ಬಿಟ್ರು. ಇವತ್ತು ಸ್ಕೂಲ್ ಹೋಗಲಿಲ್ಲ, ಬಿಟ್ಟು ಸ್ಕೂಲಿಗೆ ಹೋಗಲಿಲ್ಲ. ಅವ್ನಿಗೆ ಅಷ್ಟೇ ಸಾಕು. ಇವಾಗ ಸ್ಕೂಲ್ಗೆ ಹೋಗಂದರೆ ಮುಖ ಇಷ್ಟು ದಪ್ಪ ಮಾಡಿರ್ತಾನೆ. ಸ್ಕೂಲ್ ಕ್ಯಾನ್ಸಲ್ ಅಂತಾನೆ ನಗ್ತಾ ಇರ್ತಾನೆ. ಫ್ರೆಂಡ್ಸ್, ನೀವು ನಂಬೋದೇ ಇಲ್ಲ, ಈ 2 ಮಕ್ಕಳಿಂದ ನನಗೆ ನನ್ನ ತಲೆಯಲ್ಲಿ ಏನು ಬಂತೋ ಏನು, ಬೇರೆಯವರ ಒಂದು ತಲೆಯಲ್ಲಿ ನನ್ನ ಸ್ಕೂಲಲ್ಲಿ ಯಾರಾದರೂ ನಮ್ಮ ಮೇಡಮ್ಗಳು ಹಾಗೆ ನನ್ನ ಒಂದು ಸ್ಟೂಡೆಂಟ್ಗಳಿಂದ ಏನು ಬಂತೋ ಗೊತ್ತಿಲ್ಲ. ಸಖತ್ತಾಗಿ ಏನು ತಲೆ ತಿಂತಾ ಇದ್ದಾವ. ಮಂದಿ ತಲೆ ತಿನ್ನೋದಲ್ದ ಈ ಏನು ಕೂಡ ತಲೆ ತಿನ್ನಂಗೆ ಆದವು. ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತಾ ಈ ಹೇನಿಂದ ಕಿರಿಕಿರಿ ಅಲ್ಲ. ಸೊ ಅದು ಶಾಂಪು ಹಾಕ್ಕೊಂಡು ತೊಳ್ಕೊಂಡೆ. ಬಿಸಿದೀಗ ಚಹಾ ಮಾಡೋಕ್ಕಿಟ್ಟಿನಿ. ಫಸ್ಟು ಗೊತ್ತಿಲ್ಲ, ಮುಂಜಾನೆ ಎದ್ದ ತಕ್ಷಣ ಬ್ರಷ್ ಮಾಡಿದ ಕೂಡಲೇ ಒಂದು ಗ್ಲಾಸ್ ನೀರಿನ ಜೊತೆಗೆ ಈ ಒಂದು ಅರ್ಧ ಕಪ್ ಟೀ ಕುಡಿಯೋದ್ರಿಂದ ಎಷ್ಟೊಂದು ಸುಕೂನ್ ಅಂತ ಅನಿಸುತ್ತಲ್ಲ. ಎಸ್ ಈ ಹಾಲು ಹಾಕುವಾಗ ನನಗೆ ಈ ಕೆನೆದು ಭಾಳ ಪ್ರಾಬ್ಲಮ್ಮು. ಸೊ ಕೆನೆ ಇಷ್ಟ ಆಗಲ್ಲ. ಹಾಗೆ 1 ಸೆಕೆಂಡ್ ತಡೀರಿ. ಓಕೆ, ಈಗ ಚಹಾ ಕುದಿಯಾಕಿಟ್ಟಿನಿ. ಇದ್ರ ಜೊತೆಗೆ ಇಲ್ಲೊಂದು ಕಡಾಯಿ ಇಟ್ಟೀನಿ. ಇದ್ರಾಗ ನಾನು ರೈಸ್ ಉಗ್ಗರ್ನ ಹಾಕೊಂಡ್ಬಿಡ್ತೀನಿ. ಓಕೆನಾ. ಹಸ್ಬೆಂಡ್ ಬಂದುಬಿಟ್ಟು ಕ್ಯಾಂಪಸ್ಸಿಗೆ ಹೋಗಿದ್ದಾರೆ. ಸ್ಕೂಲ್ ಕ್ಯಾಂಪಸ್ ಇತ್ತು, ಹಾಗಾಗಿ ಸ್ಕೂಲ್ ಕ್ಯಾಂಪಸ್ಸಿಗೆ ಹೋಗ್ಯಾರ. ನಾನು ಇದಿಷ್ಟು ರೈಸ್ ಮಾಡಿ ಒಂದು ಚಪಾತಿ ಮತ್ತು ಚಟ್ನಿ ಹಾಗೆ ಮೊಸರು ಕೊಡ್ತೀನಿ ಡಬ್ಬಿಗೆ ಅಂಥೇಳಿ. ಪೂಜೆ ಕೂಡ ಮಾಡಬೇಕು ಇವತ್ತು. ಫ್ರೆಂಡ್ಸ್, ಇವತ್ತು ಹನುಮ ಜಯಂತಿ. ಸೊ ಪೂಜೆ ಮಾಡಬೇಕು. ರಾಯರ ವಾರ ಕೂಡ ಇವತ್ತೇ ಐತಿ. ಪೂಜೆ ಮಾಡಬೇಕು. ಫಟ್ ಅಂತ ರೈಸ್ ಒಗ್ಗರಣೆ ಹಾಕಿ ಹಂಗೆ ಚಪಾತಿ ಒಂದು ಲಟ್ಟಿಸಿ ಅದೆಲ್ಲ ಪ್ರಿಪೇರ್ ಮಾಡಿಕೊಂಡು ಪೂಜೆ ಮಾಡಿ ರೆಡಿ ಆಗಬೇಕು. ಮತ್ತು ಸ್ಕೂಲ್ಗೆ ಹೋಗ್ಬೇಕಲ್ಲ. ಸೊ ಸರು ಕ್ಯಾಂಪಸ್ಸಿಗೆ ಹೋಗಿದ್ದಾರೆ. ಅಂದರೆ ಈಗ ಸ್ಕೂಲ್ ಶುರು ಆಗ್ತಿತ್ತಲ್ಲ, ಹಾಗಾಗಿ ಪ್ರಚಾರ ಸಲುವಾಗಿ ಕ್ಯಾಂಪಸ್ಸಿಗೆ ಹೋಗಿದ್ದಾರೆ. ಮುಂಜಾನೆ 7 o'clock ಅಲ್ಲ, 6:30 6:45 ಅನ್ನೋಷ್ಟರಲ್ಲಿ ಹೋಗ್ಬಿಟ್ಟಿದ್ರು. ಬರೀ ಒಂದು ಅರ್ಧ ಕಪ್ ಚಹಾ ಕುಡ್ಕೊಂಡು ಕೆಲಸನ ಶುರು ಮಾಡೋಣ. ಓಕೆ, ಈಗ ಒಗ್ಗರಣೆ ಅನ್ನ ಹಾಕ್ತೀನಿ. ನನ್ನ ಮನೆಯಲ್ಲ ನನ್ನ ಇಬ್ಬರು ಮಕ್ಕಳಿಗೂ ಒಗ್ಗರಣೆ ಅನ್ನ ಅಂದರೆ ಭಾಳ ಇಷ್ಟ. ಇವನ್ ನಮ್ಮ ಹಸ್ಬೆಂಡ್ಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಇದ್ರಾಗ ಉಳ್ಳಾಗಡ್ಡಿ ಹಾಕಿ, ಖಾರ ಪುಡಿ ಹಾಕಿ ಮತ್ತು ಕರಿಬೇವು, ಉಪ್ಪು ಅಷ್ಟೇ ಹಾಕಬೇಕು. ಜಾಸ್ತಿ ಏನೂ ಹಾಕಬಾರ್ದು. ಸ್ವಲ್ಪ ಜೀರಿಗೆ, ಸಾಸಿವೆ, ಖಾರ, ಉಳ್ಳಾಗಡ್ಡಿ ಸ್ವಲ್ಪ ಹೊತ್ತುವರೆಗೂ ಅದನ್ನು ಬಿಟ್ಟು ಒಗ್ಗರಣೆ ಕೊಡಬೇಕು. ಸಖತ್ ಟೇಸ್ಟ್ ಆಗುತ್ತೆ. ಈ ರೀತಿ ನಾವು ಒಗ್ಗರಣೆ ಮಾಡ್ತೀನಿ. ಒಂದೊಂದು ಸತಿ ಮೆಣಸಿನ್ಕಾಯಿ ಹಾಕಿ ಮಾಡ್ತೀವಿ, ಅದು ನನಗಿಷ್ಟ ಆಗುತ್ತೆ. ಆ ರೀತಿ ಮಾಡಿದರೆ ನನಗಿಷ್ಟ ಆಗುತ್ತೆ. ಆ ರೀತಿ ಮಾಡಿದರೆ ನನ್ನ ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಇಷ್ಟ ಆಗಲ್ಲ. ಸೊ ಖಾರ ಹಾಕಿದ್ದು ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹಿಂಗೆ ಅಲ್ವಾ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಟೇಸ್ಟ್ ವೈಸ್ ಇಷ್ಟ ಆಗ್ತೈತಿ. ಎಲ್ಲರ ಟೇಸ್ಟು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಈ ಖಾರದ್ದು ಒಗ್ಗರಣೆ ಜಾಸ್ತಿ ನನಗೆ ಇಷ್ಟ ಆಗಲ್ಲ. ಇಷ್ಟ ಆದರೂ ಕೂಡ ಇದು ಜಾಸ್ತಿ ನಮ್ಮ ಮಮ್ಮಿ ಕೈ ರುಚಿ ತಿಂತಿದ್ದೆ. ನಮ್ಮ ಮಮ್ಮಿ ಭಾಳ ಚಂದ ಮಾಡೋರು ಈ ರೀತಿ ಖಾರ ಹಾಕಿದ್ದು. ಅವ್ರ ಕೈಯಾಗಿಂದ ನಾನು ತಿಂದಿದ್ದು, ನನ್ನ ಕೈಯಾಗಿಂದ ನನಗೆ ಇಷ್ಟನೇ ಆಗಲ್ಲ. ಆಮೇಲೆ ಮೆಣಸಿನ್ಕಾಯಿ ಹಾಕಿ ಮಾಡಿದ್ದು ನನಗಿಷ್ಟ ಆಗ್ತದೆ. ಅಂದರೆ ಅವಲಕ್ಕಿ ಥರ ಮಾಡ್ತಾರಲ್ಲ, ಆ ಒಂದು ರೈಸ್ ಒಗ್ಗರಣೆ ನನಗಿಷ್ಟ ಆಗ್ತೈತಿ. ಆಮೇಲೆ ಮಸಾಲೆ ರೈಸ್ ಅಂದರೂ ನನ್ನ ಫೇವ್ರೇಟು. ಕಾಲೇಜ್ ಟೈಮಲ್ಲಂದರೂ ಸಿಕ್ಕಾಪಟ್ಟೆ ನನಗೆ ಫೇವ್ರೇಟು ಮಸಾಲೆ ರೈಸ್ ಅಂತ ಅಂದರೆ. ನನ್ನ ಫ್ರೆಂಡ್ಸ್ ಎಲ್ಲನೂ ಕೂಡ ಬಾಕ್ಸಸ್ ತಂದರೆ ಆಯಿತು, ಶೇರ್ ಮಾಡ್ಕೋತಾ ಇದ್ವಿ. ಇಲ್ಲಾಂದರೆ ಪೂರ್ತಿ ಎಕ್ಸ್ಚೇಂಜ್ ಮಾಡ್ಕೋತಿದ್ವಿ. ನಂದು ಏನಾದರೂ ಇಡ್ಲಿ ದೋಸೆ ಇದ್ದರೂ ಕೂಡ ನಾವು ಅವ್ರಿಗೆ ಅದು ಕೊಟ್ಟು, ನನ್ನ ಮಸಾಲೆ ರೈಸ್ ಇತ್ತಪ್ಪ ಅಂತಂದ್ರೆ ನನ್ನ ಫ್ರೆಂಡ್ಸ್ ನನಗೆ ಕೊಟ್ಬಿಡ್ತಿದ್ರು. ಅಲ್ಲೇ ಮಸಾಲೆ ರೈಸ್ ತಂದು ನೀನು ತೊಗೊಂಬಿಡು, ಇದನ್ನು ತಿಂದುಬಿಡು ನೀನು ಅಂಥೇಳಿ ಕೊಟ್ಬಿಡ್ತಿದ್ರು. ಅಷ್ಟು ನನ್ನ ಕ್ಲೋಸ್ ಫ್ರೆಂಡ್ಸು. ಒಂದು ರೀತಿ ಭಾಳ ಒಂದು ಲವ್ ಅಟ್ಯಾಚ್ಮೆಂಟು ಹಾಗೆ ಕೇರಿಂಗು ಅಷ್ಟಿತ್ತು. ನನಗೇನು ಇಷ್ಟನೋ ಅದನ್ನು ಬಿಟ್ಕೊಡ್ತಿದ್ದಿಲ್ಲ. ನನಗೋಸ್ಕರನೇ ಎಲ್ಲನೂ ಮಾಡ್ತಿದ್ರು ನನ್ನ ಫ್ರೆಂಡ್ಸು. ಅಷ್ಟೊಂದು ಒಳ್ಳೆಯ ಒಂದು ಬಾಂಡಿಂಗ್ ಇತ್ತು ಅಂತಲೇ ಹೇಳ್ಬೋದು. ಕೊನೆಗೂ ಇದನ್ನು ರೈಸ್ ಒಗ್ಗರ್ನಿಗೆ ಹಾಕ್ಕೊಂಡೆ. ಅಟ್ಲೀಸ್ಟ್ ನಾಷ್ಟ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ. ಹಾಗೆ ಗುಡಿಗೆ ಹೋಗ್ತಾರಲ್ಲ, ಆ ಟೈಮಲ್ಲಿ ಗುಡಿಯಲ್ಲಿ ಊಟ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಪ್ರಸಾದ ಕೂಡ ತರ್ತಾರೆ. ಸೊ ಅದನ್ನು ಮತ್ತೆ ತಿನ್ಕೊಂಡ್ರೆ ಆಯಿತು ಅಂಥೇಳಿ ಇದನ್ನು ತಿನ್ಕೊಂಡು ನಾವು ಸ್ಕೂಲ್ಗೆ ಹೋಗಬೇಕು. ಈಗ ಹುಡುಗರಿಗೆ ಇದಿಷ್ಟು ಒಗ್ಗರಣೆನ ಕೊಟ್ಟು ನಾವು ಸ್ಕೂಲ್ಗೆ ಹೋಗ್ತೀವಿ. ಇದನ್ನು ಅಷ್ಟು ತಿನ್ಕೊಂಡು ನಾನಿವತ್ತು ಯೆಲ್ಲೋ ಕಲರ್ ಡ್ರೆಸ್ ಹಾಕೋಬೇಕು ಅಂತ ಡಿಸೈಡ್ ಮಾಡಿದೆ. ಪ್ರತಿ ವಾರಗಳಲ್ಲಿ ಯಾವುದೇ ವಾರ ಬರುತ್ತಲ್ಲ, ಆ ವಾರಕ್ಕೆ ಅನುಗುಣವಾಗಿ ನನಗೆ ಡ್ರೆಸ್ ಹಾಕ್ಕೊಳ್ಳೋದು ಅಂದರೆ ಸಖತ್ ಇಷ್ಟ ಆಗುತ್ತೆ.
ಮಂಗಳವಾರ ಬಂದರೆ ದೇವಿಗೆ ಯಾವ್ದು ಇಷ್ಟ, ಕೆಂಪು ಮತ್ತು ಹಳದಿ ಕೂಡ ಇಷ್ಟ ಆಗುತ್ತೆ. ಆ ರೀತಿ ಕೆಂಪನ್ನು ಉಡ್ತೀನಿ ಮತ್ತು ಹಸಿರನ್ನು ಉಡ್ತೀನಿ. ದೇವಿ ಅಂದರೆ ಈ ಲಕ್ಷ್ಮೀ ದೇವಿಗೆ ಹಸಿರು ಮತ್ತು ಕೆಂಪು ಇಷ್ಟ ಅಲ್ಲ, ಸೊ ಅದನ್ನು ಉಡ್ತೀನಿ. ಗುರುವಾರ ಬಂದರೆ ಹಳದಿ ಕಲರೇ ಉಡೋಕೆ ಇಷ್ಟಪಡ್ತೀನಿ. ಶುಕ್ರವಾರ ಬಂದರೆ ಆವತ್ತಿನ ದಿನವೂ ಅಷ್ಟೇ, ಶುಕ್ರವಾರ ಲಕ್ಷ್ಮಿ ಇರುತ್ತಲ್ಲ, ಸೊ ಹಾಗಾಗಿ ಹಸಿರು ಬಣ್ಣದ ಸೀರೆ ಉಡೋಕೆ ಇಷ್ಟಪಡ್ತೀನಿ. ಈ ವಾರಗಳಲ್ಲಿ ಎಲ್ಲ ವೆರೈಟಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ ಹಾಕೊಳ್ಳೋಕೆ ಇಷ್ಟಪಡ್ತೀನಿ. ಸಂಡೇ ಬಂದರೆ ನನಗೆ ನೈಟ್ ಡ್ರೆಸ್ ಹಾಕೋಬೇಕು ಅಂತ ಇಷ್ಟ ಆಗುತ್ತೆ. ಸಂಡೇ ಈಸ್ ಎ ಫ್ರೀ ಡೇ, ಸೊ ನನ್ನ ಒಂದು ಡೇ ಮೈ ಡೇ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಯಾವುದೇ ರೀತಿ ಇದು ಇರೋಂಗಿಲ್ಲ, ಫಟಾಫಟ್ ಅಂತ ನಾಷ್ಟ ಮಾಡಿಕೊಡುವುದಾಗಿರ್ಬೋದು. ಆಮೇಲೆ ಸ್ವಲ್ಪ ಹೊತ್ತು ನನ್ನ ಒಂದು ಟೈಮಿಂಗ್ ತೊಗೋತೀನಿ. ಅಂದರೆ ನನ್ನ ವ್ಲಾಗ್ಸ್ ಆಗಿರ್ಬೋದು, ಹೇರ್ ಕೇರ್ ರುಟೀನ್ ಆಗಿರ್ಬೋದು, ಕೆಲವೊಂದು ವಿಡಿಯೋ ಶೂಟ್ ಮಾಡ್ಕೊತಿರ್ತೀನಲ್ಲ, ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ನೈಟ್ ಡ್ರೆಸ್ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ ಪಟ್ಟನೆ. ಅದಕ್ಕೆ ಮೈ ಡೇ ಅಂತ ಹೇಳಿದ್ದು. ಈಗ ಫಟಾಫಟ್ ಅಂತ ಫ್ರೆಶ್ ಅಪ್ ಆಗ್ಲಿಕ್ಕತ್ತೀನಿ. ನಾನು ಇವಾಗ 9:30 ಹೋಗಬೇಕು. 9:30 ಹೋಗೋ ಅಷ್ಟರಲ್ಲೇ ಆರಾಮ್ಸೆ ರೆಡಿಯಾಗಿ ಒಂಚೂರು ಕೂದಲನ್ನ ಕೂಡ ಒಣಗಿಸ್ಕೊಂಡ್ಬಿಡ್ತೀನಿ. ಬೇಸಿಗೆ ಇರೋದ್ರಿಂದ ಭಾಳ ಜಲ್ದಿ ಕೂದಲ ಒಣಗ್ತಾವ. ನನಗೆ ಅದೊಂದು ಬೆನಿಫಿಟ್ಟು, ಬೇಸಿಗೆ ಬಂದರೆ ನನ್ನ ಕೂದಲ ಒಣಗಿಬಿಡ್ತಾವ. ಯಾವಾಗಲೂ ಕೂಡ ಕ್ಲೀನಾಗಿ ಇಟ್ಕೋಬೋದು. ಪೂರ್ತಿಯಾಗಿ ನಾನು ಮೇಕಪ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ನೋಡೋಣ, ಮುಂದೊಂದು ದಿನಗಳಲ್ಲಿ ಹಾಕ್ತೀನಿ. ಸ್ವಲ್ಪ ಟೈಮ್ ಬೇಕು ಅದಕ್ಕೂ ಕೂಡ. ಮೇಕಪ್ ವಿಡಿಯೋ ಆಗಿರ್ಬೋದು, ಡ್ರೆಸ್ ಕಲೆಕ್ಷನ್ ವೀಡಿಯೋಸ್ ಆಗಿರ್ಬೋದು, ಸ್ವಲ್ಪ ಟೈಮ್ ತೊಗೊಂಡು ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿನಿ. ನೋಡೋಣ, ಮುಂದೊಂದು ದಿನ ಮಾಡ್ತೀನಿ. ರೆಗ್ಯುಲರಾಗಿ ಸ್ಕೂಲ್ಗೆ ಹೋಗೋದು ಬರೋದು ಮತ್ತು ಕ್ಲೀನಿಂಗು, ಅಡುಗೆ, ನಾಷ್ಟ ಮತ್ತು ನೈಟಿಗೋಸ್ಕರ ಅಡುಗೆ ಮಾಡೋದು, ಸೊ ಇದೇ ಆಗಿಬಿಡ್ತದ. ಸೊ ಹಂಗಾಗಿ ನಾನು ಏನೆಲ್ಲ ಹಚ್ಕೋತೀನಿ, ಏನೆಲ್ಲ ಪ್ರಾಡಕ್ಟ್ಸ್ ಇದ್ದಾವೆ ನನ್ನ ಒಂದು ಸ್ಕಿನ್ ಕೇರಲ್ಲಿ ಅಂತ ಒಂದು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ. ಫ್ರೆಂಡ್ಸ್, ರೀಲ್ಸ್ ಮಾಡುವಾಗ ಆಗಿರ್ಬೋದು, ಈ ರೀತಿ ವಿಡಿಯೋಸ್ ಮಾಡಿ ಹಾಕುವಾಗ ಆಗಿರ್ಬೋದು, ಭಾಳ ಒಂದು ಡಿಫ್ರೆಂಟ್ ಅಂತ ಅನಿಸುತ್ತಲ್ಲ. ಎಸ್, ಅಂದರೆ ರಿಯಲ್ ಲೈಫ್ಗೂ ರೀಲ್ ಮಾಡೋ ಲೈಫ್ಗೂ ಸಿಕ್ಕತ್ತು ಡಿಫ್ರೆನ್ಸ್ ಅದ. ರೀಲ್ ಮಾಡೋ ಟೈಮಲ್ಲಿ ನಾವು ಎಫೆಕ್ಟ್ ಎಲ್ಲ ಹಾಕಿರ್ತೀವಿ, ಎಷ್ಟೊಂದು ಕ್ಯೂಟ್ ಕಾಣ್ತೀವಿ, ಆಮೇಲೆ ವೈಟ್ ಕಾಣ್ತೀವಿ, ಒಂದು ರೀತಿ ಭಾಳ ಚೆಂದ ಕಾಣಿಸ್ತೀವಲ್ಲ. ಅದೇ ಒಂದು ಡೈಲಿ ವ್ಲಾಗ್ಸ್ ಮಾಡುವಾಗ ನಮ್ಮದು ಆ್ಯಸ್ ಇಟ್ ಈಸ್ ಫೇಸನ್ನು ನೋಡಿದಾಗ ಸ್ವಲ್ಪ ಏನೋ ಒಂದು ರೀತಿ ಚೆಂದ ಅನಿಸಲ್ಲ. ಈಗ ನೋಡಿ, ಇಷ್ಟೊತ್ತು ಸ್ವಲ್ಪ ಬೇರೆ ಕಾಣ್ತಿದ್ದೆ. ಒಂದು ಸ್ವಲ್ಪ ನಮಗೆ ಸ್ಕಿನ್ ಕೇರ್ ಅಂತ ಮಾಡಿದಾಗ ಒಂದು ಫೇಸ್ ಲುಕ್ಕೇ ಚೇಂಜ್ ಆಗುತ್ತೆ ಅಲ್ವಾ. ಅದನ್ನು ಶೇರ್ ಮಾಡ್ಕೊತಾ ಇರೋದು ಅಷ್ಟೇ ಇವತ್ತು. ಈ ವ್ಲಾಗರ್ಸ್ ಜೀವನ ಹೆಂಗಿರುತ್ತೆ ಅಂತಂದರೆ, ನಾವು ಹೊರಗಡೆ ಪ್ರಪಂಚಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತೀವಿ, ರಿಯಲ್ ಲೈಫ್ನಾಗ ಸುಂದರವಾಗಿ ಇರ್ತೀವಿ. ಬಟ್ ನಮ್ಮ ಒಂದು ಬ್ಯುಸಿ ಲೈಫು, ಈ ಬ್ಯುಸಿ ಶೆಡ್ಯೂಲು, ಸಿಕ್ಕಾಪಟ್ಟೆ ವರ್ಕ್ ಇರೋದ್ರಿಂದ ನಮ್ಮ ಪರಿಸ್ಥಿತಿ ನಾವೇ ನೋಡ್ಕೋಕ್ಕಾಗಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇರ್ತೀವಿ. ಎಂಥದೋ ಒಂದು ಡ್ರೆಸ್ ಹಾಕ್ಕೊಂಡು, ಹೇರ್ ಸ್ಟೈಲ್ ಹೆಂಗೋ ಮಾಡಿಕೊಂಡು ಫಟಾಫಟ್ ಅಂತ ಬೆಳಗ್ಗೆ ಎದ್ದು ಗಂಡ ಮಕ್ಕಳು, ಕಸ ಮುಸುರಿ, ಮನೆ ಆರ್ಗನೈಸ್ ಆಗಿರ್ಬೋದು, ಡಬ್ಬಿ ಕಟ್ಟಬೇಕು, ಅಡುಗೆ ಮಾಡಬೇಕು, ಇದೆಲ್ಲ ಗೊಂದಲದಾಗ ನಾವು ಹೆಂಗೋ ಕಾಣ್ತಿರ್ತೀವಿ. ಒಂದು ಕಂಟೆಂಟ್ ಕ್ರಿಯೇಟ್ ಆಗಿ, ಒಂದು ವ್ಲಾಗರ್ಸ್ ಆಗಿ, ಹಾಗೆ ರೀಲ್ಸಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ. ಒಟ್ಟಿನಲ್ಲಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲಸ ಮಾಡೋರಾಗಿ ಯಾವುದು ಕೂಡ ನಾಚೋ ಹಾಗಿಲ್ಲ. ಯಾಕಂತಂದರೆ ಇದು ನಮ್ಮ ಒಂದು ಪ್ರೊಫೆಷನ್ ಆಗಿರ್ತದೆ, ಒಂದು ಫ್ಯಾಷನ್ ಆಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫ್ಯಾಷನಲ್ಲಿ ನಮ್ಮ ರಿಯಲ್ ಲೈಫನ್ನು ನಾವು ತೋರಿಸ್ಬೇಕು. ರಿಯಲ್ಲಾಗಿ ಲೈಫನ್ನು ತೋರಿಸೋದ್ರಲ್ಲಿ ತಪ್ಪಿಲ್ಲ, ಅದು ಕೂಡ ಒಂದು ಟ್ಯಾಲೆಂಟೇ. ಯಾರಿಗೂ ಕೂಡ ಆ ಟ್ಯಾಲೆಂಟ್ ಬರೋದಿಲ್ಲ. ಸಾಕಷ್ಟು ಜನಕ್ಕೆ ಬರೀ ನೋಡೋದನ್ನೇ ಗೊತ್ತು. ಅದನ್ನು ಕ್ರಿಯೇಟ್ ಮಾಡಿ ಈ ರೀತಿ ಒಂದು ಪಿಕ್ಚರ್ ಥರ ತೋರಿಸೋದೇನೈತಲ್ಲ, ಒಂದು ಕಥೆನ ನಾವೇ ಸೃಷ್ಟಿ ಮಾಡಿ ಒಂದು ಎಡಿಟ್ ಮಾಡಿ ಪಿಕ್ಚರ್ನ ಏನು ತೋರಿಸೋದೈತಲ್ಲ, ಅದು ಡಿಫಿಕಲ್ಟ್ ಹೋಗುತ್ತೆ. ಮಾತಾಡೋರು ಹಿಂದೆ ಸಾಕಷ್ಟು ಮಾತಾಡ್ತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ವ್ಲಾಗರ್ಸ್ ಜೀವನ ಹೆಂಗೆ ಇರುತ್ತೆ ಅಂಥೇಳಿ, ಏನೆಲ್ಲ ಫೇಸ್ ಮಾಡ್ತೀವಿ ಅಂಥೇಳಿ. ನಾವು ಇದನ್ನೆಲ್ಲ ಫೇಸ್ ಮಾಡ್ತೀವಿ, ರೆಡಿ. ನಮಗೆ ಈ ನಾಚಿಕೆ ಅನ್ನೋದು ಇಟ್ಕೊಂಡ್ಬಿಟ್ರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಅದು ಮಾಡಿದರೆ ನಾಚಿಕೆ ಬರುತ್ತೆ, ನಾನು ಯಾರ್ದಾರ ಮುಂದೆ ಕಸಬರಿಗೆ ಹಿಡಿದ್ರೆ ನನಗೇನೋ ನಾಚಿಕೆ ಬರುತ್ತೆ ಅಂದರೆ ಕಸ ಹುಡುಗಕ್ಕಾಗಂಗಿಲ್ಲ. ಹಾಗೆ ನನ್ನ 2 ಮಕ್ಕಳು, ನಾನು ಇಷ್ಟು ಚೆಂದ ಇದ್ದೀನಿ, ನನ್ನ 2 ಮಕ್ಕಳನ್ನ ನಾನು ಯಾಕೆ ತೋರಿಸ್ಬೇಕು, ಸೊ ನಾನು ಒಬ್ಬಳೇ ಚೆಂದ ಇದ್ದರೆ ಆತಲ್ಲ,
ಅಂದರೆ ಆಗೋದಿಲ್ಲ. ನನ್ನ ಗಂಡ ಇದ್ದಾನೆ, ನಾನು 2 ಮಕ್ಕಳಿದ್ದಾವೆ, ನಾವು ಓಪನ್ ಅಪ್ ಆಗಿ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ತೋರಿಸ್ತೀನಿ. ಈಗ ಟಿಫನ್ ಆಯಿತು ಮತ್ತು ನಾಳೆಗೆ ಇಡ್ಲಿ ಹಾಕ್ಬೇಕಂತ ಮಾಡೀನಿ. ಇಡ್ಲಿ ರವೆ ಇದ್ದಿದ್ದಿಲ್ಲ, ಹಾಗಾಗಿ ನಾನು ಉದ್ದಿನಬೇಳೆ ನೆನೆ ಹಾಕ್ಕೊಂಬಿಟ್ಟಿನಿ. ಇರಲಿ ಅದನ್ನು ನೆನೆದ್ರೆ ಆಯ್ತೈತಿ. ಬಟ್ ಉದ್ದಿನಬೇಳೆ 2 hours ನೆನೆದ್ರೆ ಓಕೆ. ಬಟ್ ನಾನಿಲ್ಲಿ ಇಡ್ಲಿ ಜಾಸ್ತಿ ಹೊತ್ತು ನೆನೆಸ್ಬೇಕು ಅಂತ ಮಾಡಿಕೊಂಡೆ. ಆಮೇಲೆ ಈ ಲಿಫ್ಟಿಕ್ ಅನ್ನೋದು ಒಂದು ಸೆಕೆಂಡ್ ಇದು ಲಿಫ್ಟಿಕ್ ಏನೈತಲ್ಲ, ನಾನು ಟಿಫನ್ ಆದಮೇಲೆ ಹಚ್ಕೊಳ್ಳೋದು. ಏವಿರು ಎಸ್ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಈಗ ರೆಡಿ ಆಗಿನಿ. ಇನ್ನೇನು ಹೋಗೋ ಟೈಮು ನೋಡೋಣ. ನಮ್ಮ ಮೇಡಮ್ ಬರ್ತಾರೆ, ಅವ್ರ ಬೈಕ್ ಮೇಲೆ ಹೋಗ್ತೀನಿ. ಸರ್ ಕ್ಯಾಂಪಸ್ಸಿಗೆ ಹೋಗ್ಯಾರಲ್ಲ, ಅದ್ರ ಸಲುವಾಗಿ ಈಗ ಅವ್ರ ಜೊತೆ ಹೋಗಕತ್ರ ಆಗಂಗಿಲ್ಲ. ನಮ್ಮ ಫ್ರೆಂಡ್ ಬರಾಕತ್ತಾರೆ, ಅವ್ರ ಜೊತೆ ಹೋಗಬೇಕು. ಬಟ್ ಇಲ್ಲಿ ನೋಡ್ರಿ ಎಷ್ಟಿದು ರೋಡ್ ಏನೋ ಮಾಡ್ಲಿಕ್ಕತ್ತಾರ, ನೋಡಬೇಕು. ರೋಡೆಲ್ಲ ಮಾಡತ್ತಾರ, ಸಿಕ್ಕಾಪಟ್ಟೆ ಗದ್ದಲ. ಸೊ ನಮಗೊಂದು ಸ್ವಲ್ಪ ಪ್ಲೇಸ್ ಬಿಟ್ಟರೆ ಸಾಕು. ಚಲೋ, ನಾನು ಬ್ಯಾಗೆಲ್ಲ ತೊಗೊಂಡು ಕೆಳಗೆ ಹೋಗಿ ರೆಡಿ ಆಗ್ತೀನಿ, ಕೆಳಗೆ ಹೋಗಿ ನಿಂತು ಬಿಡ್ತೀನಿ. ಮತ್ತೆ ಈವ್ನಿಂಗ್ ಸಿಗ್ತಾ ಇದ್ದೀನಿ ಮತ್ತು ನಿಮಗೆ ಟೀ ತೋರಿಸ್ತಾನೆ ಇದ್ದೀನಿ. ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾನು ಟೀನ ತೋರಿಸೋದೇ ಇಲ್ಲ, ಯಾಕೆಂದರೆ ಸಖತ್ತಾಗಿ ನೀವು ಬೇಸರ ಮಾಡ್ಕೊಂಬಿಟ್ರೆ ಆಲ್ರೆಡಿ ಚಹಾ ಮಾಡೋದು ತೋರಿಸಿ ಗೊತ್ತಿಲ್ಲ. ಚಹಾ ಮಾಡೋದು ತೋರಿಸಿದ್ರೆ ಕೆಲವೊಬ್ಬರು ಚಹಾ ಲವರ್ಸ್ ಏನಿರ್ತಾರಲ್ಲ, ಅವರಿಗೆ ಇಷ್ಟ ಆಗುತ್ತೆ ಅಂಥೇಳಿ ತೋರಿಸಿದೆ ಅಷ್ಟೇ. ಬಾಯಲ್ಲಿ ನೀರು ಬರ್ತಲ್ಲ ಕೆಲವೊಬ್ಬರಿಗೆ. ಹಾಗೆ ನಾನು ಕೂಡ ವ್ಲಾಗ್ಸ್ ಎಲ್ಲ ನೋಡ್ತಿರ್ತೀನಲ್ಲ, ಅಲ್ಲಿ ಅವ್ರು ಏನಾದರೂ ಚಹಾ ಮಾಡ್ತಿದ್ರೆ ಡೆಫಿನೆಟ್ಲಿ ನಾನು ಚಹಾ ಮಾಡ್ಕೊಂಡು ಕುಡ್ದೇ ಬಿಡ್ತೀನಿ, ಹಂತಕ್ಕಿದ್ದೀನಿ. ಇವಾಗ ಈವ್ನಿಂಗ್ ಆಗಿತ್ತಲ್ಲ, ನಾನು ಆಂಜನೇಯನಿಗೆ ಪೂಜೆ ಮಾಡಿದರೆ ಆಯಿತು ಅಂಥೇಳಿ ಸ್ವಲ್ಪ ಟೈಮ್ ಆಗಿತ್ತು, ನನಗೂ ಗುಡಿಗೆ ಹೋಗೋಕ್ಕಾಗಲಿಲ್ಲ. ಓಕೆ ಇರಲಿ, ಮನೆಯೊಳಗೆ ಪೂಜೆ ಮಾಡಿ ಮತ್ತು ಈ ಎಲೆ ಹಾರ ಹಾಕಿದ್ರೆ ಆಯ್ತು ಅಂಥೇಳಿ ರೆಡಿ ಮಾಡ್ಕೊಳಕತ್ತೀನಿ. ನಂದು ಒಂದು ಹನುಮಂತಂದು ಏನೇ ಫೋಟೋ ಐತಲ್ಲ, ಅದು ಸಣ್ಣದೈತಿ. ಹಾಗಾಗಿ ನಾನು 11 ಎಲೆನ ತೊಗೊಂಡು ಈ ಥರ ಕಟ್ಕೊಂಡು ಹಾರನ ಮಾಡಿ ಹಾಕ್ತೀನಿ. ಇದಕ್ಕೆ ಹೂವು ಇಲ್ಲ, ಏನಿಲ್ಲ, ಎಲ್ಲ ಮರ್ತುಬಿಟ್ಟೆ ನೋಡ್ರಿ. ತುಳಸಿ ದಳ ತೊಗೊಂಡಿನಿ ಮತ್ತು ಎಲೆ ತೊಗೊಂಡಿನಿ, ಸಾಕಲ್ಲ ಬರೋಮಾಗ. ಆಮೇಲೆ ಸರಿ ಇಷ್ಟೇ ಪೂಜೆ ಮಾಡಿಕೊಂಡು ತುಪ್ಪ ದೀಪನ ಹಚ್ಕೊಂಡ್ಬಿಡ್ತೀನಿ. ರಾಯರ ವಾರನೇ ಇತ್ತಲ್ಲ, ರಾಯರ ಪೂಜೆ ಮಾಡಿದೆ. ಆ ರಾಯರಿಗೂ ಕೂಡ ತುಳಸಿ ಇಷ್ಟ ಆಗುತ್ತೆ, ಸೊ ತುಳಸಿ ದಳನೇ ಏರಿಸ್ಬಿಡ್ತೀನಿ. ರಾಯರ ಆರಾಧನೆ, ಆಂಜನೇಯರ ಆರಾಧನೆ, ಆಮೇಲೆ ಈ ಹನುಮಾನ್ ಚಾಲೀಸ ಪ್ರತಿ ದಿನವೂ ಮಾರ್ನಿಂಗ್ ಎದ್ದು ಕೇಳಿದ್ರೇ ನನಗೊಂದು ಖುಷಿ. ಆಮೇಲೆ ಕೇಳಲಿಲ್ಲ ಅಂದರೆ ಆ ಒಂದು ದಿನವೇ ನನಗೆ ಕೆಟ್ಟದಾಗಿ ಹೋಗುತ್ತೆ. ಇವತ್ತಿನ ದಿನ ಆ್ಯಕ್ಚುಲಿ ನನಗೆ ಬಹಳ ಅಂದರೆ ಬಹಳ ಕೆಟ್ಟದಾಗಿ ಹೋಯಿತು, ಗೊತ್ತಿಲ್ಲ. 1-2 ಡೇಸ್ ನಾನು ಹನುಮಾನ್ ಚಾಲೀಸ ಕೇಳಿಲ್ಲ. ಹನುಮಾನ್ ಚಾಲೀಸ ಕೇಳಿಲ್ಲ ಅಂತ ಇಷ್ಟು ಕೆಟ್ಟ ದಿನ ಬಂತೋ ಗೊತ್ತಿಲ್ಲ. ಬಹಳ ಕೆಟ್ಟ ದಿನ ಅಂತಲೇ ಹೇಳ್ಬೋದು, ಏನು ಅಂತ ಹೇಳ್ಕೊಳ್ಳಿಕ್ಕಾಗಲ್ಲ. ಸೊ ಹೀಗೆ ಆಯಿತು, ಒಂದು ಇನ್ಸಿಡೆಂಟ್ ಆಯಿತು. ಮನಸ್ಸು ಸಿಕ್ಕಾಪಟ್ಟೆ ಕೆಟ್ಟ ಅಂತ ಅನ್ನಿಸ್ತು. ಸೈಲೆಂಟಾಗಿದ್ದೆ, ಆದರೆ ಆ ಸೈಲೆನ್ಸ್ ಹೋಗಬೇಕು ಅಂತಂದರೆ, ನನ್ನ ಮನಸ್ಸು ಖುಷಿಯಾಗಿ ಇರಬೇಕು ಅಂತಂದರೆ ಈ ಪೂಜೆ ಮಾಡಲೇಬೇಕು, ನಾನು ದೇವ್ರ ಮೊರೆ ಹೋಗಲೇಬೇಕು, ಆರಾಧನೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬರುತ್ತದು. ಅದನ್ನೇನಾದರೂ ಮಾಡಿದಾಗೆ ಮಾತ್ರ ನಾನು ಒಂದು ಆ್ಯಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಆಗ್ತೈತಿ. ಹಾಗೆ ಅದನ್ನು ಮುಗಿಸ್ಕೊಂಡ ತಕ್ಷಣವೇ ನನಗೆ ನೆನಪಾಗಿದ್ದು, ಸರಿ ಅದು ಮಾಡಿದ ತಕ್ಷಣವೇ ಅಡುಗೆ ಮಾಡ್ಕೊಂಡ್ರೆ ಆಯಿತು, ಇನ್ನು ಸುಮ್ಮನೆ ಕುಂತರೆ ಆಗಲ್ಲ, ಫಾಸ್ಟಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ಆಯಿತು ಅಂಥೇಳಿ ಟೊಮೆಟೊ ಸಾಂಬಾರು ಉಳ್ಕಿದ್ದು ಎಲ್ಲ ಇತ್ತು. ದೇವರ ಪ್ರಸಾದ ಆಗಿರ್ಬೋದು ಎಲ್ಲ ತಂದಿದ್ದರು. ಸ್ವಲ್ಪ ಬಿಸಿ ರೈಸಿಗೆ ಹಚ್ಚಿದ್ದೆ ಅಷ್ಟೇ. ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಟಮಾಟಿ ಸಾಂಬಾರು ಈ ರೀತಿ ಮಾಡಿರಿ, ಬಹಳ ಟೇಸ್ಟಾಗಿರ್ತದೆ. ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ಕೊಂಡೆ. ಟಮಾಟಿ ಒಳಗೆ ಪುಟಾಣಿ ಪೌಡ್ರ್ ಹಾಕಿ ಮಿಕ್ಸರ್ಗೆ ಹಾಕಿದ್ದೆ, ಕೊತ್ತಂಬರಿ ಹಾಕಿದ್ದೆ, ಮಸ್ತಾಗಿತ್ತು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿಪ್ಪ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.